ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈಸೂರು ಹುಡುಗ ಯೂಟ್ಯೂಬ್ ಚಾನಲ್. ಇವತ್ತು ಮೈಸೂರಿಂದ ಸಕಲೇಶ್ಪುರಕ್ಕೆ ಬಂದಿದ್ದೀವಿ. 150 ಕಿಲೋಮೀಟ್ರ್ ಬೈಕ್ ರೈಡ್ ಬಂದಿದ್ದೀವಿ. ಎಲ್ಲ ಫುಲ್ ಪ್ಯಾಕ್ ಆಗಿದ್ದಾರೆ. ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ವಾಟ್ ಡು ಯು ಸೇ? ಎಲ್ಲ ಬೆಳಗ್ಗೆ ಬಾತ್ ತಗೊಂಡಿದ್ದಾರೆ ಬ್ರೇಕ್ಫಾಸ್ಟ್ಗೆ. ಚುಕ್ಕಿಗೂ ಒಳ್ಳೆ ಫಾಲೋವರ್ಸ್ ಇದಾರಪ್ಪ. ನಾವಿಬ್ಬರೇ ಇಡ್ಲಿ ತಗೊಂಡಿದ್ದೀವಿ. ಡ್ಯೂಕರ್ 46 ಅಂತ ಇವರು 1,500 ಫಾಲೋವರ್ಸ್ ಇದ್ದಾರೆ. ಲೆಟ್ಸ್ ಗೋ ಟು ಹೊಸಳ್ಳಿ ಗುಡ್ಡ. ಇಲ್ಲಿ ಹಿಂದೆ ಅರ್ಧ ಆದ್ಮೇಲೆ ಫುಲ್ ಪಾಸ್ ಆಗದ ಇಲ್ಲ. ಅದೆಲ್ಲಿ ಶಿವ ಮೌಂಟು ಫುಲ್ ಆಫ್ ರೋಡಿಂಗ್ ಅನ್ಕೊಳ್ಳಿ. ಫುಲ್ ಆಫ್ ರೋಡಿಂಗ್ ಗಾಯ್ಸ್. ಇವಾಗಿಂದ ಫುಲ್ ಆಫ್ ರೋಡಿಂಗ್ ಶುರು ಆಗಿದೆ. ಹೋಗಕ್ ಬಿಡಲ್ಲ. ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಮಾಡ್ಬಿಟ್ಟು ಎಲ್ಲ ಕಡೆ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ನಮ್ಮತ್ತ ರೈಡರ್ಸ್ಗೆ ಹಿಂಸೆ ಆಗ್ತಾ ಇದೆ. ಅದು ಏನಂತೆ ಶಿವ? ಏನಂತೆ? ಇದು ಪ್ರೈವೇಟ್ ಪ್ರಾಪರ್ಟಿ. ಹಂಗಿಂದ ನಾವು ಗಂಟೆ ಹೊಡೆದ್ಬಿಟ್ಟು ಗೈಸ್ ದಾರಿ ತಪ್ಪು ಬಂದ್ಬಿಟ್ಟಿದೀವಿ. ಇಲ್ಲಿ ನೋಡಿ ಇಷ್ಟು ಗಾಡಿಗಳೈತೆ. ಈಗ ಇಲ್ಲಿ ಮೇಲೆ ಬೆಟ್ಟಕ್ಕೆ ಹೋಗ್ಬೇಕು. ದಾರಿ ತಪ್ಪಿಟ್ಟಿದೀವಿ ಎಲ್ಲ ಬೈಸು. ಬೇಕು ಅಂತ ಬಂದಿದ್ದ, ದಾರಿ ತಪ್ಪಿ ಬಂದಿದ್ದು. ಈಗ ಬೈಸ್ ಎಲ್ಲ ಓಡ್ತಾ ಇದಾರೆ ಮೇಲಕ್ಕೆ. ಇವನು ಶಿವ ಅಂತ. ಯಾವ ಕಡೆಯಿಂದ? ಆ ಕಡೆ ಎಲ್ಲಾರು ಹಾಕ್ಬಿಟ್ಟು ಬೇಲಿ ಹಾಕಿದ್ದೆ ಅಂತಾನೆ. ಬೇಲಿನ ತೆಗಿಯಕ್ಕೆ ನಾವಿರೋದು ಅಂತ ಗೊತ್ತಿಲ್ಲ ಅವನಿಗೆ. ಪ್ರೈವೇಟ್ ಪ್ರಾಪರ್ಟಿ ಅಂತ ಇದು. ಅಂದ್ರೂ ಇಲ್ಲೆಲ್ಲ ಹೆಂಗವ್ರು ಹೇಳ್ವ ಜನ. ಅಯ್ಯ ಹೊಸ ಬಾಯ್. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇಲ್ಲದೀನಿ ಬ್ರೋ. ನನಗೆ ಹೊಡ್ಯಾಕುತ್ತಾರ ಬ್ರೋ ಎಲ್ಲಿಂದನ. ಅದೇ ಹೇಳಿದ್ದು ನನಗೆ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಗಾಯ್ಸ್ ಫೈನಲಿ ಇನ್ನು ಮುಂದೆ ಇನ್ನೂ ಭಯಾನಕವಾಗಿದೆ. ನಾವೀಗ ಜಸ್ಟ್ ಹಾಕೊಂಡಿದೀವಿ ಗಾಡಿಲಿ. ಫಸ್ಟ್ ಏನೇ ಹಾಕೊಂಡಿರೋದು ಇದು. ಎತ್ತಿ ಏನೋ ಮಾಡಕ್ಕಾಗಲ್ಲ. ಲೈಟ್ ಈ ಕಡೆ ಬಾ. ಹೊಡಿಯಾ ಕಾಲೆಲ್ಲ ಬಿಡ್ಬೇಡ ಬ್ರೋ. ಹಿಡ್ಕೊ ಪ್ರತಾಪ್. ಬರೀ ಥ್ರಾಟಲ್ ಬರ್ಬೇಕು. ಗಾಡಿ ಹತ್ರಪ್ಪ ಯಾರದು? ಹೊಡಿ ಬ್ರೋ. ಯಾರೋ ಆರ್ಮಿ ಅವ್ನು ಬಂದ್ಬಿಟ್ಟು ಒಂದು ಫಾರೆಸ್ಟ್ ಅವನು ಬಂದ್ರಾ? ಗಾಯ್ಸ್ ಲಾಕ್ ಆಗ್ಬಿಟ್ಟಿದೀವಿ. ಅಲ್ಲ ನಿನ್ನ ನೋಡ್ಬಿಟ್ಟು ನಮ್ಮನ್ನ ಅವರು ಬಂದಿದ್ದರು ಅಂತ ನಾನು. ಅದಕ್ಕೆ ಏನ್ ಮಾಡ್ತೀಯ ಗಾಡಿನ? ಎತ್ತದೆಲ್ಲ ಸೇರ್ಕೊಂಡು ಎತ್ತದಲ್ಲ, ತಿರುಗಿಸ್ಬೇಕಷ್ಟೇ. ಕೆಳಗೆ ಅಣ್ಣ ಗಜಕೇಸರಿ ಮೂವಿನೂ ಇಲ್ಲೇ ಆಗಿದ್ದಾ? ಆಗಿತ್ತು ಅಲ್ಲೇನೆ. ಆನೆ ಹೊಡಿಯೋದು ಇದೆಲ್ಲ ಇಲ್ಲೇನೆ. ಅದು
ಪ್ರತಿಯೊಂದು ಒಂದು 30-32 ಮನೆಗಳು ಸೆಟ್ ಹಾಕಿ ಅಲ್ಲೆಲ್ಲ ಫುಲ್ ಸೆಟ್ ಹಾಕಿ ಅಲ್ಲಿ ಮೇಲೆ ಕವರ್ ಇದೆಯಲ್ಲ ವ್ಯವಸ್ಥೆ ಎಲ್ಲ ಇಲ್ಲಿ ಹಾಕ್ಬಿಡ್ತೀವಿ, ಇಲ್ಲಿ ಕಾಣಿಸಲ್ಲ. ಅಲ್ಲಿ ಏನೇ ಆಗ್ಲಿ ತಿನ್ಕೊಂಡು ಬರಂಗಿಲ್ಲ ಇದಕ್ಕೆ. ಯಾಕಂದ್ರೆ ನಾವೇನೋ ಶೂ ಹಾಕೊಂಡು ಬೆಟ್ಟ ಹತ್ತಲ್ಲ ಆ ಸೈಡು. ನಾವ್ ಏನೇ ದೇವ್ರ ಜಾತ್ರೆ ಆದ್ರೂ ಶೂನ ಮನೆ ಒಳಗಡೆ ಬಿಚ್ಚಿಬಿಟ್ಟು ದೇವಸ್ಥಾನ ದೇವ್ರ ಕರ್ಕೊಂಡು ಹೋಗಿ ಮೇಲ್ಗಡೆ ಪೂಜೆ ಮಾಡ್ಕೊಂಡು ಬರ್ತೀವಿ. ಬನ್ನಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮಾರ್ಚ್ ಖಂಡಿತ ಬರ್ತೀವಿ ನೋಡಿ. ಅದ್ ನಾರ್ಮಲ್ ದೇವ್ರಲ್ಲ, ಅದು ಮನುಷ್ಯ ಮೇಲೆ ಕಡೆ ಹಿಂಗ್ ತಲೆ ಕುರ್ಜಿ ಹೊಡ್ಸ್ಕೊಂಡು ತುಂಬಾ ಫೇಮಸ್ ಇದೆ. ತುಂಬಾ ಮಾರ್ಚಲ್ಲಿ ಯಾವಾಗ? ಮಾರ್ಚಲ್ಲಿ 15-20 ಮೇಲೆನೆ ಅದು ಸೆಟ್ ಆಗುತ್ತೆ. ಸೆಟ್ ಆದಾಗ ನಾವೆಲ್ಲ ಗೂಗಲ್ ಎಲ್ಲ ಇದ ಮಾಡ್ತೀವಿ. ಸರಿ ಅಣ್ಣ, ಪ್ರತಿಯೊಬ್ಬರು ಬನ್ನಿ, ಖಂಡಿತ ಮಾಡ್ಬೇಡಿ. ಬನ್ನಿ, ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಪೂಜೆ ಅಣ್ಕಾಯಿ ಎಲ್ಲ ಮಾಡ್ಕೊಂಡು ಹೋಗಿ ಎಲ್ಲ ಖಂಡಿತ. ಒಂದ್ಸಲ ಜಾತ್ರೆ ಇರುತ್ತೆ. ನೆಕ್ಸ್ಟ್ ಮಾರ್ಚ್ಗೆ ಜಾತ್ರೆ ಇದೆ. ಪ್ರತಿಯೊಬ್ಬರು ಬನ್ನಿ, ಊಟದ ವ್ಯವಸ್ಥೆ ಇರುತ್ತೆ, ಪೂಜೆ ವ್ಯವಸ್ಥೆ ಇರುತ್ತೆ. ಹೊಲಸು ಉಳಿ ತಿನ್ಕೊಂಡು ಇದು ಬೆಟ್ಟ ಹತ್ಬೇಡಿ. ತುಂಬಾ ಪವರ್ಫುಲ್ ದೇವರು ಅದು. 3 ದೇವರು ಒಟ್ಟಿಗೆ ಸೇರಿ ಜಾತ್ರೆ ಆಗುತ್ತೆ. ಅದು ಮೈ ಮೇಲೆ ಬರೋ ದೇವರು, ನಮ್ದು ನಾರ್ಮಲ್ ದೇವರಲ್ಲ. ಹೊಸಳ್ಳಿ ಅಂದ್ರೆ ಅದಕ್ಕೆ ಫೇಮಸ್. ಅದು ಬಂದು ಆ ಬೆಟ್ಟ ಬಂದು ದೇವ್ರ ಬೆಟ್ಟ. ಅದು ಆ ದೇವ್ರ ಬೆಟ್ಟ ಏನಕ್ಕೆ ಅಂತ ಕರಿತೀವಿ ಅಂದ್ರೆ ಹೊಸಳ್ಳಿ ಬೆಟ್ಟ ಅಂತಲ್ಲ, ಅದು ಶ್ರೀ ಕೋಟ್ಯಾನಂದ ಸ್ವಾಮಿ ಬೆಟ್ಟ ಅಂತ ದೇವರ ಹೆಸರು. 5 ವರ್ಷಕ್ಕೊಂದ್ಸಲಿ ಕುದುರೆ ಮೇಲೆ ಬರೋ ಇದು ದೇವರದು. ವಯಸ್ಸಲ್ಲಿ ಫುಲ್ ಸ್ಪೋರ್ಟ್ಸ್ ಪ್ಲೇಯರ್ ಆಗಿರೋಕ್ಕೆ ಈ ಬೆಟ್ಟ ಎಲ್ಲ ಏನು ಅನ್ನಿಸ್ತಾ ಇಲ್ಲ ಗೈಸ್. ಅನ್ನೊಂಚೂರು ಸುಸ್ತಾಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ, ಹತ್ತುತ್ತಾ ಇದ್ದೀನಿ. ಫುಲ್ ಟಾಪಿಗೆ ಬಂದಿದ್ದೀವಿ ಗಾಯ್ಸ್. ಇಲ್ಲಿಂದ ಆರ್ಬಿಡ್ತೀವಿ. ಇವಾಗ ಪ್ಯಾರಾಗ್ಲೈಡಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಗುಡ್ಡ ಮುಗ್ದಿದೆ. ನೆಕ್ಸ್ಟ್ ಕಾಗಿನೆರೆಗೆ ಹೋಗ್ತಾ ಇದೀವಿ. ಇಲ್ಲಿಂದ 7 ಕಿಲೋಮೀಟ್ರು. ಇಲ್ಲೇ ಒಂದು ರೆಸ್ಟ್ ಪಾಯಿಂಟ್ ತಗೊಂಡಿದೀವಿ. ನೋಡಿದ್ರು ಸುತ್ತ ಸಮುದ್ರಗಳು, ತಿರುಗಿ ಹೊಡೆಯುವ ಚಾಟ್ಸಿತ ಕಂಬಗಳು, ಆಮೇಲೆ ಇನ್ನೇನು ಕೆಂಪು ಹಂಚಿನಗಳು, ಕೆಂಪು ಹಂಚಿನ ಮನೆಗಳು, ಕೆಂಪು ಹಂಚಿನ ಮಳೆಗಳು, ಮರಗಳು. ಎಂತ ಮರ ಇದೆ ಸಾವು ಇದು. ಹೋಗಿ ಮಚ್ಲಿ ಊಟ ಮಾಡಿ ಮಲಿಕೊಂಡಿದ್ದಾರೆ. ಯಾವ್ದೋ ಒಂದು ರೋಡ್ ಕರ್ಕೊಬಂದು ನಿಲ್ಸೋಯ್ದಾನೆ. ಮಾಡಕ್ ಕೆಲ್ಸ ಇಲ್ಲ ಇವ್ರಿಗೆ. ನೆಮ್ಮದಿಯಾಗಿ ಮನೇಲಿ ಕೂತ್ಕೊಂಡು 2 ಬಿಯರ್ ಹಾಕೊಂಡಿದ್ದ ಕಂಟೆಂಟ್ ಇಲ್ಲ, ಅವ್ಳಾಗ ಕಂಟೆಂಟ್ ಇಲ್ಲ ಆಗ್ತಿಲ್ಲ ಗಾಯ್ಸ್. ಕರ್ಕೊಬಂದ್ರೆ ಹಿಂಗೆ ನೆಮ್ಮದಿಯಾಗಿ ಕೂತ್ಕೊಂಡು 2 ಬಿಯರ್ ಹಾಕೋತಾ ಇದ್ದೆ. ಕರ್ಕೊಬಂದ್ ನನ್ನ ಹಾಳು ಮಾಡ್ತಾ ಇದ್ದಾರೆ. ಕಂಟೆಂಟ್ ಬೇಕು ಅಂತ ಕೇಳ್ತಾ ಇರೋ, ಅದಕ್ಕೆ ಬಾಯಲ್ಲಿ ಒಂದು ರೈಡ್ಗೆ ಹೋಗಿದ್ ಬರೋದ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದೀವಿ ಗಾಯ್ಸ್. ನನ್ನ ಫೈನಲಿ ಕಾಗಿನೆರೆಗೆ ಬಂದಿದ್ದೀವಿ. ನೋಡಿ ವ್ಯೂ ಪಾಯಿಂಟ್ ಹೆಂಗಿದೆ. ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ. ಇವಾಗ ವ್ಯೂ ನೋಡಿ, ಗರ್ಲ್ಸ್ನ ನೋಡ್ಬಿಡಿ. ಜನನೇ ಹಿಂಗೆ ಅಲ್ವಾ. ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಕ್ ಬಂದಿದ್ದೀವಿ. ದಹಿಪುರಿ ತಗೊಂಡಿದ್ದೀವಿ. ಎಲ್ಲ ದಹಿಪುರಿ ತಿಂತಾ ಇದೀವಿ. ಇವ್ರು ಮಸಾಲೆ ಪುರಿ ಆಗ್ಲೇ ಖಾಲಿ ಮಾಡಿಬಿಟ್ಟಿದ್ದಾರೆ. ಹೊಟ್ಟೆ ಬೆಂಕಿ ಇದೆ. ಇದು ಇನ್ನೊಂದು ರೂಮು. ಸಾಕಲ್ವಾ, ಚೆನ್ನಾಗಿದೆ ಇದು. ಬಾರ್ಗೆ ಹೋಗ್ತಾ ಇದೀವಿ ಆಲ್ಕೋಹಾಲ್ ತರಕ್ಕೆ. ಏನೇನ್ ತಗೋತೀವಿ ಅಲ್ಲಿ ಬಾರ್ಗೆ ಹೋಗಿ ತೋರಿಸ್ತೀವಿ. ನಾವು ಸ್ಟೇ ಆಗಿರೋ ಹೋಟ್ಲ್ ಇದೆ ಗೈಸ್. ಇವತ್ತು ಗಾಡಿ ಪಾರ್ಕ್ ಆಗಿದೆ. ಗಾಡಿ ಎಲ್ಲ ನೀಟಾಗಿ ಪಾರ್ಕ್ ಮಾಡಿದೀವಿ. ಇಲ್ಲೇ ಪಕ್ಕದಲ್ಲಿ ಹೋಟ್ಲ್ ಇದೆ, ಅಲ್ಲೇ ಊಟ ಮಾಡ್ತೀವಿ. ಪಕ್ಕದಲ್ಲಿ ಬಾರ್ ಇದೆ, ಇಲ್ಲಿ ಹೋಟೆಲ್ ಇದೆ. ಸಕಲೇಶ್ಪುರಕ್ಕೆ ಬಂದ್ರೆ ಇಲ್ಲಿಗೆ ಬನ್ನಿ ಅಣ್ಣ. ಒಂದು ಬ್ಲ್ಯಾಕ್ ಅಂಡ್ ವೈಟ್, ಒಂದು ರೆಡ್ ಬುಲ್, ಒಂದು ಬಡ್ವೈಸರ್ ಮ್ಯಾಗ್ನಮ್ ಬಿಯರ್ ಬಾಟ್ಲು. ಅಣ್ಣ ಹೋಗಾಡ ಸ್ಟ್ರಾಬೆರಿ ಫ್ಲೇವರ್ ಕೊಡಿ. ಚೆನ್ನಾಗಿದ್ಯಾ ರೋಸು? ಕೊಡಿ, ರೋಸೇ ಕೊಡಿ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ.